ನಿಮಗೆ ನಿಮ್ಮ ಏಜೆನ್ಸಿದು ನಿಮಗೆ ದುಡ್ಡು ಹಾಕೋದು ತಾಯಿ ಸರ್ಕಾರದಿಂದ ನಿಮ್ಗೆ ಆ್ಯಕ್ಚುಲಿ 21,000 ಸೈನ್ ಮಾಡಿಸಿ ತಗೊಂಡಿರ್ತಾರೆ ಅವರು. ಅಷ್ಟು ಪೂರ್ತಿ ನಿಮ್ಗೆ ಹಾಕ್ಬೇಕು ಅವರು. ESI PF ಅವ್ರಿಗೆ ಕೂಡ ವೆಲ್ಫೇರ್ ಫಂಡ್ ಅಂತಲೂ ಕಟ್ಟಾಗುತ್ತೆ. 200 ರೂಪಾಯಿ ಸರ್ಕಾರ ಅದನ್ನು ನಿಮ್ಮ ಅಕೌಂಟಿಗೆ ಹಾಕುತ್ತೆ. 50 ರೂಪಾಯಿ ನಿಮ್ಮದು, 100 ರೂಪಾಯಿ ಏಜೆನ್ಸಿ ಅವ್ರದ್ದು, 100 ರೂಪಾಯಿ ಸರ್ಕಾರ ಅದನ್ನು ಹಾಕುತ್ತೆ. ಅದು 200 ರೂಪಾಯಿ ನಿಮ್ಮ ESI PF ಜೊತೆ ವೆಲ್ಫೇರ್ ಫಂಡ್ ಅಂತಲೂ ನಿಮ್ಗೆ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿನೇ ಕೊಡಲ್ಲ. ಅದ್ರದ್ದು ಎಷ್ಟೊಂದು ಬೆನಿಫಿಟ್ ಇರುತ್ತೆ ಗೊತ್ತಾ ನಿಮ್ಗಳಿಗೆ, ನಿಮ್ಮ ಮಕ್ಕಳಿಗೆ, ನಿಮಗೆ ಪ್ರತಿಯೊಂದಕ್ಕೂ ಆ ವೆಲ್ಫೇರ್ ಫಂಡು ನೀವು ಇಸ್ಕೋಬಹುದು. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಿಮಗೆ, ಆಯ್ತಾ? ನಾವು ದಾವಣಗೆರೆ KSRTC ಬಸ್ ಬಂದಿದ್ದೀವಿ. ಈ ಏಜೆನ್ಸಿಯವರು ಇರ್ತಾರಲ್ಲ, ಅವ್ರ ಕೆಳಗಡೆ ಎಷ್ಟು ಸ್ಟಾಫು? 11 ಜನ ಇದ್ದಾರೆ. ನಾವು ಸರ್ಕಾರದಿಂದ ಕೊಡೋದು ಎಷ್ಟು ದುಡ್ಡು ಅವ್ರಿಗೆ? ಎಷ್ಟು ಕೊಡೋದು ಏಜೆನ್ಸಿ ಅವ್ರಿಗೆ? ನಾವು MOU ಸೈನ್ ಮಾಡ್ತೀವಲ್ಲ, ಇಲ್ಲಿ KSRTC DC ಪ್ರಕಾರ 21,000 ಕೊಡ್ತೀವಿ. ಅವ್ರು ಕೊಡೋದು 8,000. ಅಕೌಂಟಿಗೆ ಅವರು 8,000 ಹಾಕಿದಾಗ KSRTC DC ಪ್ರತಿ ತಿಂಗಳು ಅಥವಾ 3 ಮಂತ್ ಎಸ್ಟಿಮೇಟ್ ಒಂದ್ಸಲ ಸ್ಯಾಂಕ್ಷನ್ ಮಾಡೋದು ಎವ್ರಿ ಮಂತ್ ಮಾಡ್ತಾರೆ. ಎವ್ರಿ ಮಂತ್ ಅವರು ಇವ್ರು ಸೈನ್ ಮಾಡ್ಬೇಕಾದ್ರೆ ಏಜೆನ್ಸಿಯವನು ಕರೆಕ್ಟ್ ಆಗಿ ಸಂಬಳ ಮಾಡ್ತಾ ಇದ್ದಾನ, ಅವನು ESI PF ವೆಲ್ಫೇರ್ ಫಂಡ್ ಕೊಡ್ತಾ ಇದ್ದಾನ, ಎಲ್ಲ ಚೆಕ್ ಮಾಡಿದ್ದಾನೆ KSRTC DC ಅವರು ಸೈನ್ ಮಾಡ್ಬೇಕು. ಹೇಗೆ ಆ ತರ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ 21,000 ನಾವು ಸರ್ಕಾರ ಏಜೆನ್ಸಿಯವ್ರಿಗೆ ಕೊಡ್ತೀವಿ. ಏಜೆನ್ಸಿಯವ್ರು 8,000 ಹಾಕೊಂಡು ಎಷ್ಟೋ ತಿಂಗಳಿಂದ ಎಷ್ಟೋ ವರ್ಷಗಳಿಂದ ಹೆಂಗ್ ಮಾಡ್ತಾರೆ? ಯಾಕೆ ಈ ಮೇಲಿನ ಅಧಿಕಾರಿಗಳ ಮೇಲೆಲ್ಲ ನೀವು ಕ್ರಮ ತಗೋಬಾರ್ದು? ನಾನು ಆಯೋಗದಿಂದಲೂ ಸಹ ನಿಮ್ಗೆ ಲೆಟರ್ ಹಾಕ್ತೇನೆ, ಆಯುಕ್ತರಿಗೆ ಹಾಕ್ತೇನೆ. ಆಯುಕ್ತರು ಫೋನ್ ತಗೊಂಡಿಲ್ಲ ಅಂತ ನಿಮ್ಗೆ ಮಾಡಿದಾರೆ ಅವರು. ನೋಡಿ, ಇದು ಒಂದೇ KSRTC ಅಲ್ಲ ಗೊತ್ತಾವೆ, ಕಂಪ್ಲೀಟ್ ಕರ್ನಾಟಕ KSRTC ಎಲ್ಲಾ ಏಜೆನ್ಸಿ ಚೆಕ್ ಮಾಡಿ. ಯಾಕೆ ಅಂದ್ರೆ ಪಾಪ ಅವರು ಬಡವರು ಅಲ್ವಾ, ಇಡೀ ಬಸ್ ಸ್ಟ್ಯಾಂಡ್ ನ ಕ್ಲೀನ್ ಮಾಡೋದಿಕ್ಕೆ, ಮೇಂಟೆನೆನ್ಸ್ ಮಾಡಕ್ಕೆ ಅವ್ರನ್ನ ಇಟ್ಕೊಂಡಿರ್ತಾರೆ. ಸರ್ಕಾರ ಕೊಡುವಂತ ಜನರ ಟ್ಯಾಕ್ಸ್ ದುಡ್ಡನ್ನ ಏಜೆನ್ಸಿ ಅವರು ಇವರೆಲ್ಲ ಗುಡುಕ್ ಮಾಡ್ಬಿಟ್ರೆ ಹೆಂಗವ? ಪಾಪ ಆ ತಾಯಿಂದಿರನ್ನ ನೋಡಿದ್ರೆ ಹೊಟ್ಟೆ ಉರಿಯತ್ತೆ. ನನ್ಗೆ ಅವ್ರ ಮೇಲೆಲ್ಲ